ಈಗಾಗಲೇ ರಾಜ್ಯದಲ್ಲಿ ಇದೇನು ಮೊದಲನೇ ಬಾರಿ ಅಲ್ಲ, ಸಾಕಷ್ಟು ಬಾರಿ ಕನ್ನಡದ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿರುವಂತದ್ದು. ಈ ಕುರಿತಂತೆ ಸಾಕಷ್ಟು ಬಾರಿ ವಿದ್ಯಾರ್ಥಿಗಳು ಧ್ವನಿ ಎತ್ತಿದ್ರು ಕೂಡ ಎಲ್ಲೋ ಒಂದ್ ಕಡೆ ನ್ಯಾಯ ಸಿಗ್ತಾ ಇಲ್ಲ. ಆದ್ರೆ ಇವತ್ತು ಕರವೇ ಜೊತೆಗೆ ವಿದ್ಯಾರ್ಥಿಗಳು ಸೇರ್ಕೊಂಡಿರೋದ್ರಿಂದ ನ್ಯಾಯ ಸಿಗುತ್ತೆ ಅಂತ ಹೇಳಿ ಹೋರಾಟಕ್ಕೆ ಮುಂದಾಗಿರುವಂತದ್ದು. ನನ್ ಜೊತೆಗೆ ವಿದ್ಯಾರ್ಥಿಗಳ ಪ್ರತಿಧ್ವನಿ ಆಗಿರುವಂತಹ ಕಾಂತ್ ಕುಮಾರ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇದೇನು ಮೊದಲ ಬಾರಿ ಅಲ್ಲ, ಪ್ರತಿ ಬಾರಿಯೂ ಸಹ ಕೆಪಿಸಿಸಿ ಕಡೆಯಿಂದ ನಡೆಸುವಂತಹ ಪರೀಕ್ಷೆಗಳು ಇದೇ ರೀತಿಯಾಗಿ ಸಮಸ್ಯೆಗಳು ಕಂಡು ಬರ್ತಾ ಇದೆ. ಸೊ ಕನ್ನಡದ ವಿದ್ಯಾರ್ಥಿಗಳಿಗೆ ಆಗ್ತಾ ಇರುವಂತಹ ಅನ್ಯಾಯದ ಬಗ್ಗೆ ಏನ್ ಹೇಳ್ತಾರೆ? ಇದು ಫಸ್ಟ್ ಟೈಮ್ ಅಲ್ಲ, ಇದು ಸೆಕೆಂಡ್ ಟೈಮ್ ಆಗ್ತಾ ಇರೋದು. ಫಸ್ಟ್ ಟೈಮ್ ಆದ್ರೆ ಏನು ಅನ್ಬೋದಾಯ್ತು, ಈ ಒಂದು ಗೆಜೆಟೆಡ್ ಪ್ರೊಫೆಷನರಿ ಗ್ರೂಪ್ ಎ ಮತ್ತೆ ಗ್ರೂಪ್ ಬಿ ಹುದ್ದೆಗಳಿಗೆ ಇವರು ಇಷ್ಟು 200 ಕ್ವಶನ್ಸ್ ಅಲ್ಲಿ ಟ್ರಾನ್ಸ್ಲೇಷನ್ ಎರರ್ ಅಂದ್ರೆ, ಅದೇ ನಾವು ಸರ್ಕಾರಕ್ಕೆ ಎಲ್ಲ ಅಂದ್ರೆ ನೀವು ನೋಡಿರ್ಬೋದು, ಕರ್ನಾಟಕ ಪ್ರಾಧಿಕಾರ ಅಧ್ಯಕ್ಷರಾದಂತಹ ಪುರುಷೋತ್ತಮ್ ಬಿಳಿಮಲೆ ಸರ್ ಪತ್ರ ಬರ್ತಿದ್ದಾರೆ, ಕರ್ನಾಟಕ ರಕ್ಷಣಾ ವೇದಿಕೆ ಪತ್ರ ಬರ್ತಿದ್ದಾರೆ, ಮತ್ತೆ ಮುಳ್ಳಕುಡು ಚಿನ್ನಸ್ವಾಮಿ ಸರ್ ಪತ್ರ ಬರ್ತಿದ್ದಾರೆ. 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷತೆ ಇಸ್ಕೊಂಡಿರಂತ ಗೋರೂರು ಚನ್ನಬಸಪ್ಪರು ಅವರು ಕೂಡ ಪತ್ರ ಬರ್ದಿದ್ದಾರೆ. ಪ್ರತಿಯೊಬ್ರು ಈ ಒಂದು ಮಿನಿಸ್ಟರ್ಸ್ ಲೆಟರ್ ಬರ್ದಿದ್ದಾರೆ, ಸಿಎಂ ಇರ್ಬೋದು, ಕೆಪಿಎಸ್ಸಿ ಅವರಿಗೆ. ಇಲ್ಲಿವರೆಗೂ ಯಾವುದೇ ನಿರ್ಧಾರ ತಗೊಂಡಿಲ್ಲ ಅಂತ ಅಂದ್ರೆ, ಮೇ ಬಿ ಇವ್ರೇನಾದ್ರು ನಿರ್ಧಾರ ತಗೊಂಡಿಲ್ಲ ಅಂತಂದ್ರೆ ವಿದ್ಯಾರ್ಥಿಗಳು ಬಾಂಗ್ಲಾದೇಶಲ್ಲಿ ಏನಾಯ್ತಲ್ಲ, ಬಾಂಗ್ಲಾದೇಶಲ್ಲಿ ನೀವು ನೋಡಿರ್ಬೋದು, ಅಲ್ಲಿರೋ ಅಧಿಕಾರಿಗಳು ಕರೆಕ್ಟ್ ಆಗಿ ತಪ್ಪು ಮಾಹಿತಿ ಕೊಟ್ಟು ಸಿಎಂ ಅವ್ರಿಗೆ ದಾರಿ ತಪ್ಪಿಸ್ತಿದಾರ ಅಂತ ಅಂದ್ರೆ, ಇನ್ನೊಂದು ಬಾಂಗ್ಲಾದೇಶ ಕರ್ನಾಟಕದಲ್ಲಿ ಆಗೋದ್ ಬೇಡ, ಅದು ಇಂಡಿಯಾದಲ್ಲಿ ಆಗೋದ್ ಬೇಡ. ಯಾಕೆಂತಂದ್ರೆ ನೀವು ನೋಡಿರ್ಬೋದು, ಪ್ರೈಮ್ ಮಿನಿಸ್ಟರ್ ಓಡಿಸಿದಾರ ಅಂತಂದ್ರೆ ಅದು ವಿದ್ಯಾರ್ಥಿಗಳ ಶಕ್ತಿ. ಇವತ್ತು ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳು ಒಗ್ಗಟ್ಟಾಗಿದ್ದಾರೆ, ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ಬೇಕು. ಅದು ಇದು ಸಣ್ಣ ಪುಟ್ಟ ಹುದ್ದೆ ಅಲ್ಲ, STFD ಹುದ್ದೆ ಅಲ್ಲ, ಇದು KAS ಹುದ್ದೆ. ಕನ್ನಡದವ್ರಿಗೆ ಆಗಿರೋ ತಪ್ಪು ಇದು. ಒಂದೊಂದು ಮಾರ್ಕ್ಸ್, ಒಂದೊಂದು ಕ್ವಶನ್ ಕೂಡ ಇಂಪಾರ್ಟೆಂಟ್ ಇರುತ್ತೆ. ದಯವಿಟ್ಟು ಸರ್ಕಾರ, ಸಿದ್ದರಾಮಯ್ಯ ಸರ್ ಈ ಕೂಡಲೇ ಎಚ್ಚೆತ್ಕೊಂಡು ಕನ್ನಡದವ್ರಿಗೆ ನ್ಯಾಯ ಕೊಡಿಸ್ಬೇಕು. ಇಲ್ಲ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ KPSC ಕಚೇರಿ ಹೇಳಿದ್ರಲ್ಲ ಕರವೇ, KPSC ಕಚೇರಿ ಇಲ್ಲಿ ಇತ್ತ ಅಂತ ನೋಡ್ಬೇಕಾಗುತ್ತಲ್ಲ. ಇದೇನು ಮೊದಲನೇ ಬಾರಿ ಅಲ್ಲ, ಈ ಹಿಂದೆ ಸಹ 2 ಬಾರಿ ಇದೇ ರೀತಿಯಾಗಿ ಏನು ಕನ್ನಡದಲ್ಲಿ ಸಮಸ್ಯೆ ಆಗಿತ್ತು ವಿದ್ಯಾರ್ಥಿಗಳಿಗೆ. ಸೊ ನಿಮಗ್ ಅನ್ಸುತ್ತಾ ಪ್ರತಿ ಬಾರಿ ಈ ರೀತಿ ಆಗೋದ್ರಿಂದ ವಿದ್ಯಾರ್ಥಿಗಳಂದ್ರೆ ಓದುವಂತಹ ವಿದ್ಯಾರ್ಥಿಗಳು ಸಮಸ್ಯೆ ಆಗುತ್ತೆ, ಅವರೆಲ್ಲ ಒಂದ್ ಕಡೆ ಕುಗ್ತಾರಂತ ಅನ್ಸುತ್ತಾ? ಬರೀ ಸಮಸ್ಯೆ ಅಲ್ಲಿ ಮಾನಸಿಕವಾಗಿರ್ಬೋದು, ದೈಹಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಎಲ್ಲಾ ರೀತಿಯವರು ವಿದ್ಯಾರ್ಥಿಗಳೇ ಸಫರ್ ಆಗ್ತಾ ಇರೋದು. ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ಈವನ್ ಆ ಎಕ್ಸಾಮ್ಸ್ ರಿಸಲ್ಟ್ಸ್ ಬಿಟ್ಟವ್ರೆ, ಎಷ್ಟು ಆತರವಾಗಿ ರಿಸಲ್ಟ್ಸ್ ಬಿಟ್ಟವ್ರೆ, ಪ್ರಿಲಿಮ್ಸ್ ರಿಸಲ್ಟ್ಸ್ ಬಿಟ್ಟಿದ್ದಾರೆ ಆದ್ರೆ ಆಲ್ರೆಡಿ, ಇನ್ಕ್ಲೂಡಿಂಗ್ ಪಾಸ್ ಆಗಿರೋರು ಕೂಡ ಕನ್ನಡಕ್ಕೋಸ್ಕರ ಇಲ್ಲಿ ಎಷ್ಟೋ ಮಕ್ಕಳು ವಿದ್ಯಾರ್ಥಿಗಳು ಇಲ್ಲಿ ಹೋರಾಟಕ್ಕೆ ಬಂದಿದ್ದಾರೆ. ಯಾಕೆ ಅಂತಂದ್ರೆ ರಿಸಲ್ಟ್ಸ್ ಬರಕ್ ಮುಂಚೆನೆ ಅವರು ಲಿಸ್ಟ್ ಒಳಗಡೆ ಯಾರು ಬರ್ಬೇಕಂತಂದ್ರೆ ಒಂದೊಂದು ಪೋಸ್ಟಿಗೆ 3, 4, 5 ಕೋಟಿಗೆ ಸೇಲ್ ಮಾಡಿರ್ತಾರೆ. ಯಾಕೆ ಅಂತಂದ್ರೆ ಎಕ್ಸಾಮ್ ನಡೆಯೋದಕ್ಕಿಂತ ಮುಂಚೆ, ಸೆಕೆಂಡ್ ಟೈಮ್ ಹೇಳ್ತಾ ಇದೀನಿ, ಸೆಕೆಂಡ್ ಟೈಮ್ ಎಕ್ಸಾಮ್ ನಡೆಯೋದಕ್ಕೆ ಮುಂಚೆ ಒಂದ್ ವಾರ ಮುಂಚೆ ಒಂದ್ ಪ್ರಕಟಣೆ ಹೊಡಿಸ್ತಾರೆ. ಆ ಪ್ರಕಟಣೆ ಏನಿರುತ್ತಂತಂದ್ರೆ, ಇಂಗ್ಲಿಷ್ ಅಲ್ಲಿ ಏನಾದ್ರು ತಪ್ಪಿತ್ತಂದ್ರೆ ಕನ್ನಡದಲ್ಲಿ ನೋಡ್ಕೊಳ್ಳಿ ಅಂತ ಒಂದು ಪ್ರಕಟಣೆ ಹೊಡಿಸ್ತಾರೆ. ಅಂದ್ರೆ ಅವರಿಗೆ ಕ್ವಶನ್ ಪೇಪರ್ ಅವ್ರಿಗೆ ಲೀಕ್ ಆಗಿದೆ, KPSC ಮೆಂಬರ್ಸ್ ಇರ್ಬೋದು, ಬೇರೆಯವರಿಗೆ ಕ್ವಶನ್ ಪೇಪರ್ ಸಿಕ್ಕಾದ್ಮೇಲೆ ಆ ಕ್ವಶನ್ ಪೇಪರ್ ಅಲ್ಲಿ ಮಿಸ್ಟೇಕ್ ಇದೆ ಅಂತ ಗೊತ್ತಾಗಿದೆ ಅವರಿಗೆ. ಅದು ಗೊತ್ತಿಲ್ದಿರ ಅವರು ಒಂದ್ ವಾರ ಮುಂಚೆ ಯಾಕೆ ಪ್ರಕಟಣೆ ಹೊಡ್ಸರು? ಇಂಗ್ಲಿಷ್ ಅಲ್ಲಿ ತಪ್ಪಾಗಿದ್ರೆ ಕನ್ನಡದಲ್ಲಿ ತಪ್ಪಾಗಿದ್ರೆ ಇಂಗ್ಲಿಷ್ ಅಲ್ಲಿ ನೋಡ್ಕೊಳ್ಳಿ ಅಂತ ಹೇಳಿ. ಸೆಕೆಂಡ್ ಟೈಮ್ ಅವ್ರು ತಪ್ಪಾಗಿದೆ ಅಂತ ಅವ್ರಿಗೆ ಗೊತ್ತಾಗಿದೆ ಅಂತಂದ್ರೆ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತ ಹೇಳಿ ಅಲ್ವಾ. ಮತ್ತೆ ನೀವು ನೋಡಿರ್ಬೇಕು, ಸೀರಿಯಲ್ ಆಗಿ ಕಂಟಿನ್ಯೂಸ್ ಆಗ 10-15 ಜನ ಒಂದೇ ಕ್ಲಾಸ್ ರೂಮ್ ಅಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಅದ್ ಹೆಂಗ್ ಸಾಧ್ಯ ಒಂದೇ ರೂಮ್ ಅಲ್ಲಿ? ಮತ್ತೆ ನಾವು ಪ್ರಕಟಣೆ ಕೇಳ್ತಾ ಇದ್ರಿ ಕನ್ನಡ ಮಕ್ಕಳಿಗೆ ಇದು ರಿಸಲ್ಟ್ಸ್ ಬಂದಿಲ್ಲ ಅಂತ ಹೇಳಿ. ಪ್ರೀವಿಯಸ್ 2017-18 ನೋಟಿಫಿಕೇಶನ್ಸ್ ಅಲ್ಲಿ 106 ಪೋಸ್ಟ್ ಇತ್ತು, ಅದು ರೇಷಿಯೋ ತಗೊಂಡ್ರೆ 1:15. ಈಗಿರೋದು 384 ಪೋಸ್ಟ್, ರೇಷಿಯೋ ತಗೊಂಡ್ರೆ 1:15 ಅಲ್ಲಿ ನಂಬರ್ ಆಫ್ ಕ್ಯಾಂಡಿಡೇಟ್ ಜಾಸ್ತಿನೇ ಇರ್ತಾರೆ ಕನ್ನಡದವರು. ಬಟ್ ಆದ್ರೆ ಇಲ್ಲಿ ನಾವು ಕೇಳ್ತಾ ಇರೋ ಪ್ರಶ್ನೆಗಳಿಗೆ ಪ್ರಕಟಣೆ ಹೊಡಿಸ್ತಿಲ್ಲ ಅಂದ್ರೆ ನಾವು ಕೇಳ್ತೀವಿ KPSC ಅವ್ರಿಗೆ ಏನಪ್ಪಾ ಅಂದ್ರೆ, ಇಲ್ಲಿಷ್ಟು ನೀವು KPSC ಮೆಂಬರ್ಸ್ ಇದಾರಲ್ಲ, ಅವ್ರ ಮಕ್ಳು ಎಷ್ಟು ಜನ ಪಾಸ್ ಮಾಡಿದ್ರಾ ಈ ಒಂದು ಎಕ್ಸಾಮ್ಸ್ ಅಲ್ಲಿ? ಮತ್ತೆ ಹೊರಗಡೆ IAS ಆಫೀಸರ್ ಮತ್ತೆ IPS ಆಫೀಸರ್ ಮಕ್ಕಳು, ಆ AC ತಹಸೀಲ್ದಾರ್ ಮಕ್ಕಳುಗಳು ಎಷ್ಟು ಜನ ಈ ಒಂದು ಎಕ್ಸಾಮ್ ಅಲ್ಲಿ ಪಾಸ್ ಆಗಿದ್ದಾರೆ ಪ್ರಿಲಿಮ್ಸ್ ಕ್ವಶನ್ ಪೇಪರ್ ಕೊಟ್ಟು? ಮತ್ತೆ ಎಷ್ಟು ಜನಕ್ಕೆ ನೀವು ಪ್ಯಾಕೇಜ್ ಅಲ್ಲಿ ನೀವು ಹುದ್ದೆಗಳನ್ನ ಸೇಲ್ ಮಾಡ್ತೀರಾ? ಅದ್ರದ್ದು ಒಂದು ಪ್ರಕಟಣೆ ಹೊಡಿಸಿ. ಫಸ್ಟ್ ನಾವು ಕೇಳೋದು KPSCಗೆ ಕಂಪ್ಲೀಟ್ ಒಂದು ಟ್ರಾನ್ಸ್ಲೇಷನ್ ವಿಂಗ್ ಇರ್ಬೇಕು. ಸಾರಿ ಮ್ಯಾಮ್, ಟ್ರಾನ್ಸ್ಲೇಷನ್ ವಿಂಗ್ ಅನ್ನೋದು ಬೇಕು ಕನ್ನಡದಲ್ಲಿ, ಟ್ರಾನ್ಸ್ಲೇಷನ್ ವಿಂಗ್ ಒಂದ್ ಬೇಕು. ಮತ್ತೆ ಮುಂದೆ ಯಾವುದೇ ಒಂದು ಎಕ್ಸಾಮ್ಸ್ ಆದ್ರೂ ಅದು ಪ್ರಾಮಾಣಿಕ ವ್ಯಕ್ತಿಗಳು ಯಾರು ಓದ್ತಾ ಇದಾರೆ ಅವ್ರಿಗೆ ಅಷ್ಟೇ ಹುದ್ದೆ ಸಿಗಬೇಕು. ಒಂದು ಪ್ರಾಪರ್ ಟೈಮ್ ಟೇಬಲ್ ಇರಬೇಕು. ಈಗ ನೋಡಿ, ಈ ಒಂದು ನೋಟಿಫಿಕೇಶನ್ ಬಂದು 1 ವರ್ಷ ಆಗಿದೆ.
ಮತ್ತೆ ಈ ನೋಟಿಫಿಕೇಶನ್ ಕಂಪ್ಲೀಟ್ ಮಾಡ್ಬೇಕು ಅಂತಂದ್ರೆ ಇದೇ ಪ್ರೋಸೆಸ್ ಕಂಪ್ಲೀಟ್ ಮಾಡ್ತು ಅಂತಂದ್ರೆ 5 ವರ್ಷ ಆದ್ರೂ ಆಗಲ್ಲ, 10 ವರ್ಷ ಆದ್ರೂ ಆಗಲ್ಲ. ಸರ್ ಈಗ ಏನು ಅಂತಂದ್ರೆ ಈಗ ಸಾಕಷ್ಟು ವಿದ್ಯಾರ್ಥಿಗಳು ಶ್ರೀಮಂತರ ಮನೆಯಲ್ಲೇ ಹುಟ್ಟಿರೋರು ಇಲ್ಲ. ಸೊ ಎಲ್ಲರೂ ಸಹ ರೈತರ ಮಕ್ಕಳಾಗಿರ್ಬಹುದು, ಸಮಸ್ಯೆಗಳನ್ನ ಹೊತ್ಕೊಂಡು ಈಗ ಓದ್ತಾ ಇದ್ದಾರೆ. ಸೊ ದಿನದಿಂದ ದಿನಕ್ಕೆ ಇದನ್ನ ಮುಂದೆ ಹಾಕ್ತಾ ಹೋದ್ರೆ, ಪದೇ ಎಕ್ಸಾಮ್ಸ್ ನಡೆಸ್ತಾ ಹೋದ್ರೆ ಯಾವ ರೀತಿಯಾಗಿ ಸಮಸ್ಯೆ ಆಗುತ್ತೆ ಅವರ ಜೀವನಕ್ಕೂ ಆಗಿರ್ಬೋದು, ತಂದೆ ತಾಯಿ ಕಾಯ್ಕೊಂಡು ಕೂತಿರುವಂತಹ ಮನೆಯಲ್ಲಿ ಕಾಯ್ಕೊಂಡು ಕೂತಿರುವಂತಹ ತಂದೆ ತಾಯಿಗಳಿಗೆ ಆಗಿರ್ಬೋದು. ಈ ಅನ್ಎಂಪ್ಲಾಯ್ಮೆಂಟ್ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಬಿಕಾಸ್ ಆಫ್ ಸ್ಟೂಡೆಂಟ್ಸ್ ಗೆ ಹೊರಗಡೆ ಪ್ರಾಪರ್ ಜಾಬ್ ಸಿಗ್ತಾ ಇಲ್ಲ. ನಿಮಗೆ ನೋಡಿರ್ಬೇಕು ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಯಾಕೆ ಕ್ರಿಯೇಟ್ ಆಗುತ್ತೆ ಅಂತ ನಾವು ಜಾಬ್ ಡಿಗ್ರಿ ಬಂದಿದ ತಕ್ಷಣ ಒಂದು ಜಾಬ್ ಸಿಗ್ಲಿಲ್ಲ ಅಂತಂದ್ರೆ, ಈ ಫಾರ್ ಎಕ್ಸಾಂಪಲ್ ನೋಡಿರ್ಬೇಕು, ಈಗ ಒಂದು ಇಂಜಿನಿಯರಿಂಗ್ ಓದಿರ್ತೀವಿ, ಮೆಕ್ಯಾನಿಕಲ್ ಇಂಜಿನಿಯರ್ ಇಲ್ಲ ಸಿವಿಲ್ ಇಂಜಿನಿಯರ್ ಏನೋ ಒಂದು ಹುದ್ದೆ ಓದಿರ್ತೀವಿ, ಅದ್ರಲ್ಲಿ ಜಾಬ್ ಸಿಕ್ಕಿಲ್ಲ ಅಂತಂದ್ರೆ ಬೇರೆ ಯಾವ್ದೋ ಒಂದು ಪೋಸ್ಟಿಗೆ ಹೋಗ್ತೀವಿ. ಈ ಒಂದು ಪಿ ಸಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಅಪ್ಲಿಕೇಶನ್ ಹಾಕೊಂಡು ಅದಕ್ಕೆ ಸೆಲೆಕ್ಟ್ ಆಗ್ಬಿಟ್ಟು ಅಲ್ಲಿ ವರ್ಕ್ ಮಾಡೋ ಅಂತ ಬರುತ್ತೆ. ಒಂದು ಇಂಜಿನಿಯರ್ ಆ ಪರಿಸ್ಥಿತಿ ಯಾಕೆ ಆಗ್ತಾ ಇದೆ ಅಂತಂದ್ರೆ ಬಿಕಾಸ್ ಆಫ್ ಈ ಒಂದು ಪ್ರಾಪರ್ ಟೈಮ್ ಟೇಬಲ್ ಮತ್ತೆ ಪ್ರಾಪರ್ ಟೈಮ್ ನೋಟಿಫಿಕೇಶನ್ಸ್ ಎವ್ರಿ ಇಯರ್ ಕಂಡಕ್ಟ್ ಮಾಡ್ತಾ ಇಲ್ಲ. ಮತ್ತೆ ಇದರಿಂದ ಅನ್ಎಂಪ್ಲಾಯ್ಮೆಂಟ್ ಅಲ್ಲ, ಪಾವರ್ಟಿ ಕೂಡ, ಕಾಂಪಿಟೇಟಿವ್ ಎಕ್ಸಾಮ್ ಅನ್ನೋದು ಒಂದು ರೀಸನ್. ಯಾಕಂದ್ರೆ ಅನ್ಎಂಪ್ಲಾಯ್ಮೆಂಟ್ ಗೆ ಮೇಜರ್ ರೀಸನ್ಸ್ ಬರೀ ಕರ್ನಾಟಕ ಅಲ್ಲ, ಆಲ್ ಓವರ್ ಇಂಡಿಯಾದಲ್ಲಿ. ಮತ್ತೆ ಬರೀ ಅನ್ಎಂಪ್ಲಾಯ್ಮೆಂಟ್ ಅಲ್ಲ, ಇದರಲ್ಲಿ ಪಾವರ್ಟಿ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಈಗ ಅಪ್ಪ ಅಮ್ಮ ದುಡ್ದಿದ್ದ ದುಡ್ಡೆಲ್ಲ ಈ ಒಂದು ಅನ್ಎಂಪ್ಲಾಯ್ಮೆಂಟ್ ಈ ಆಸ್ಪಿರೆಂಟ್ಸ್ ಗೆ ದುಡ್ಡು ಎವ್ರಿ ಮಂತ್ ಸ್ಪೆಂಡ್ ಮಾಡ್ತಾ ಹೋದಾಗ ಏಜ್ ಕ್ರಾಸ್ ಆಗುತ್ತೆ. ಆಕ್ಚುಲಿ 20 to 30 ಇಯರ್ಸ್ ಅನ್ನೋದಿದೆಯಲ್ಲ, ಅದು ಮೋಸ್ಟ್ ಪ್ರೊಡಕ್ಟಿವ್ ಇಯರ್ಸ್. ಅದು ಆ ಮೋಸ್ಟ್ ಪ್ರೊಡಕ್ಟಿವ್ ಇಯರ್ಸ್ ನನ್ ಮಗ ಏನೋ ಒಂದು ಅಚೀವ್ ಮಾಡ್ತಾನೆ ಅಂದ್ಬಿಟ್ಟು ಅಪ್ಪ ಅಮ್ಮ ದುಡ್ಡೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಈ ಮಕ್ಳಿಗೆ ಕಳಿಸ್ತಾ ಇರ್ತಾರೆ. ಆದ್ರೆ ಇಲ್ಲಿ ಪ್ರಾಪರ್ ನೋಟಿಫಿಕೇಶನ್ಸ್ ಆಗಲ್ಲ. ನೋಟಿಫಿಕೇಶನ್ ಆದ್ರೂ ಇಷ್ಟು ಕರಪ್ಷನ್ ಆಗ್ತಾ ಇರುತ್ತೆ. ಕರಪ್ಷನ್ ನಲ್ಲಿ ನೀವು ನೋಡಿರ್ಬೇಕು, ಈ ಒಂದು ಎಕ್ಸಾಮ್ಸ್ ಅಲ್ಲಿ ಸೆಂಟರ್ ಅಲ್ಲಿ ಮಿಸ್ಟೇಕ್ ಇರ್ಬೋದು. ಎಷ್ಟೋ ಜನ ಈಗ ಒಂದು ಸ್ಟೂಡೆಂಟ್ಸ್ ಇವಾಗ ಒಂದು ಕೊಟ್ಟಿದ್ರು, ಅವರು ಎಲ್ಲಿದ್ದಾರೆ ಗೊತ್ತಿಲ್ಲ, ಅವರು ನೋಟಿಫಿಕೇಶನ್ ರಿಜಿಸ್ಟರ್ ನಂಬರ್ ರಿಜಿಸ್ಟರ್ ನಂಬರ್ ಬೇರೆ ಮೆನ್ಷನ್ ಮಾಡಿ ಬರ್ತಿದ್ದಾರೆ. ಯಾಕಂದ್ರೆ ಇಂಟರ್ಚೇಂಜ್ ಆಗಿದೆ ಸೆಂಟರ್ ಅವ್ರದ್ದು ಇರೋದು. ಇವ್ನು ಬರ್ದಿರೋ ರಿಜಿಸ್ಟರ್ ನಂಬರ್ ಪಾಸ್ ಆಗಿಲ್ಲ, ಇನ್ನೊಂದು ರಿಜಿಸ್ಟರ್ ನಂಬರ್ ಅವ್ರು ಸ್ಕ್ಯಾನ್ ಮಾಡ್ಕೊಂಡಿದ್ದಾರೆ, ಆ ರಿಜಿಸ್ಟರ್ ಪಾಸ್ ಆಗಿದೆ ಅಂತ ಹೇಳ್ತಿದ್ದಾನೆ. ಈ ತರ ಎಲ್ಲ ಸಮಸ್ಯೆ ಇದ್ರೆ ಬರೀ ಒಬ್ರದಲ್ಲ, ಲಕ್ಷಾಂತರ ವಿದ್ಯಾರ್ಥಿಗಳು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇವತ್ತು ಕರ್ನಾಟಕದಲ್ಲಿ ಡಿಪೆಂಡ್ ಆಗಿದ್ದಾರೆ. ಬಟ್ ಅವರಿಗೆ ಪ್ರತಿಯೊಬ್ಬರಿಗೂ ಮಾನಸಿಕವಾಗಿ ಆಗಿದೆ. ಯಾಕೆಂದ್ರೆ ಈ ಒಂದು KS ಹುದ್ದೆ ತಗೊಂಡೋಗ್ ಬಂದನು ಬೇರೆ ಗ್ರೂಪ್ ಇದು PDO FDA PC PSI ಇರುತ್ತಲ್ಲ, ಅವ್ರಿಗೆಲ್ಲರಿಗೂ ಇದೊಂಥರ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಯಾಕೆಂದ್ರೆ KS ಆಫೀಸರ್ ಆಗಿಲ್ಲ ಅಂತಂದ್ರೆ ಅವರೆಲ್ಲ ಯಾವ ಹುದ್ದೆಗೆ ಹೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ FDA SDA ಹುದ್ದೆಗೆ ಹೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಎಕ್ಸಾಮ್ಸ್ ಬರೀತಾರೆ, ಆ ಎಕ್ಸಾಮ್ಸ್ ತಗೊಂತಾರೆ. ಸರ್ ಈಗ ಕೊನೆಯದಾಗಿ ಏನು ಅಂತಂದ್ರೆ, ಇವತ್ತು ನಿಮ್ಮ ಹೋರಾಟಕ್ಕೆ ಎಲ್ಲೋ ಒಂದ್ ಕಡೆ ಬೆಂಬಲ ಸಿಗ್ಲಿಲ್ಲ, ಪ್ರತಿಫಲ ಸಿಗ್ಲಿಲ್ಲ ಅಂತಂದ್ರೆ ನಾಳೆ ಹೋರಾಟ ಹೇಗಿರುತ್ತೆ? ಪ್ರತಿ ವಿದ್ಯಾರ್ಥಿಗಳು ಕಾಯ್ತಾ ಇರಬಹುದು, ಏನೋ ಟ್ವಿಟರ್ ಅಲ್ಲಿ ಏನಾದ್ರು ಟ್ವೀಟ್ ಮಾಡಬಹುದು ಸಿದ್ದರಾಮಯ್ಯ ಸರ್ ಲಾಸ್ಟ್ ಟೈಮ್ ಆಗಿರೋ ತರ ಅಂತ ಹೇಳಿ. ಬಟ್ ಸಿದ್ದರಾಮಯ್ಯ ಸರ್ಗೆ ನಾನು ಒಂದು ಮನವಿ ಮಾಡ್ಕೊಂತೀನಿ, ದಯವಿಟ್ಟು. ಯಾಕೆ ಅಂತಂದ್ರೆ ಲಕ್ಷಾಂತರ ವಿದ್ಯಾರ್ಥಿಗಳು ಕನ್ನಡ ರಾಮಯ್ಯ ಅಂತ ಹೇಳ್ತಿದ್ದಾರೆ. ನೀವು ಒಂದು ಸತಿ ಸಪೋರ್ಟ್ ಅವ್ರ ಪರವಾಗಿ ನಿಂತ್ಕೊಂಡು ಇನ್ನೊಂದ್ ಸತಿ ನಿಂತ್ಕೊಂಡಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಕನ್ನಡ ರಾಮಯ್ಯ ಅಂತ ಹೇಳಲ್ಲ. ಮತ್ತೆ ಕಪ್ಪು ಚುಕ್ಕೆ ನೀವು ಈ ಒಂದು ನೋಡಿ, ಅಧಿಕಾರ ಅನ್ನೋದು ಯಾರಿಗೂ ಶಾಶ್ವತ ಅಲ್ಲ. ನಮ್ಗಿರ್ಬೋದು, ಅವ್ರಿಗಿರ್ಬೋದು, ಯಾರಿಗೇ ಆಗ್ಲಿ ಯಾವುದೇ ಅಧಿಕಾರ ಇರ್ಬೋದು, ಅದು ಯಾರಿಗೂ ಶಾಶ್ವತ ಇಲ್ಲ. ನಾವು ಮಾಡಿರೋ ಕೆಲಸ ಶಾಶ್ವತವಾಗಿರುತ್ತೆ. ಆ ಕೆಲಸ ಶಾಶ್ವತ ಆಗಿರ್ಬೇಕಂತಂದ್ರೆ ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ಕಾಯ್ತಾ ಇದ್ದಾರೆ. ನೀವು ಏನ್ ಸ್ಟೇಟ್ಮೆಂಟ್ ಕೊಡ್ತೀರಾ, ಕನ್ನಡ ವಿದ್ಯಾರ್ಥಿಗಳ ಪರವಾಗಿ ಏನ್ ನಿಲುವು ತಗೊಂತೀರಾ ಅಂತೇಳಿ ದಯವಿಟ್ಟು ಆದಷ್ಟು ಬೇಗ ವಿದ್ಯಾರ್ಥಿಗಳ ಪರವಾಗಿ ಈಗೇನು ಒಂದು ಸಮಸ್ಯೆ ಬಗೆಹರಿಬೇಕಂತಂದ್ರೆ ಒಂದೇ ಡಿಮ್ಯಾಂಡು, ಮರು ಅಧಿಸೂಚನೆ ಮಾಡಿ. ವಾಪಸ್ ನೋಟಿಫಿಕೇಶನ್ ತಗೊಂಡ್ರೆ ಮರು ಅಧಿಸೂಚನೆ ಮಾಡ್ಬೋದು. ಈ ಕಂಪ್ಲೀಟ್ ಅಡ್ಮಿನಿಸ್ಟ್ರೇಟಿವ್ ಕಂಪ್ಲೀಟ್ ಪವರ್ ಯಾರ ಹತ್ರ ಇದೆ ಅಂತಂದ್ರೆ CM ಓಲ್ ಅಂಡ್ ಸೋಲು ಪವರ್ ಯಾರ ಹತ್ರ ಇದೆ ಅಂತಂದ್ರೆ ಸಿದ್ದರಾಮಯ್ಯ ಸರ್ ಹತ್ರ. ನಾವು ಪ್ರತಿಯೊಬ್ಬರ ಹತ್ರನು ಪ್ರತಿಯೊಂದು ಸ್ಟೂಡೆಂಟ್ಸ್ ಪರವಾಗಿ ನಾ ಕೇಳ್ಕೊಂತೀನಿ, ಆದಷ್ಟು ಬೇಗ ಈ ಒಂದು ಸ್ಟೂಡೆಂಟ್ಸ್ ಪರವಾಗಿ ನ್ಯಾಯ ಕೊಡಿಸಿ ಅಂತ ಕೇಳ್ಕೊಂಡು. ಸೊ ಒಟ್ಟಾರೆಯಾಗಿ KPSC ನಡೆಸಿರುವಂತಹ ಪರೀಕ್ಷೆಯಲ್ಲಿ ಕನ್ನಡ ವಿದ್ಯಾರ್ಥಿಗಳಿಗೆ ಆಗಿರುವ ಅನ್ಯಾಯಕ್ಕೆ ಜಯ ಸಿಗದೆ ಹೋದ್ರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಹೋರಾಟ ಇನ್ನೂ ಏನು ಹೆಚ್ಚಿನ ಮಟ್ಟದಲ್ಲಿ ಇರುತ್ತೆ ಅನ್ನುವಂತಹ ಮಾತು ಅವರದಾಗಿತ್ತು. ಕ್ಯಾಮರಾ ಪರ್ಸನ್ ಚಂದ್ರಕಾಂತ್ ಜೊತೆ ಲಕ್ಷ್ಮಿ ಬಾಗಲಕೋಟೆ, ಅಶ್ವಿನಿ ನ್ಯೂಸ್ ಬೆಂಗಳೂರು.